ಬಿಜೆಪಿಯಿಂದ ಉಚ್ಚಾಟಿತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಮಾಡಿದ ಆರೋಪ ಹೊಸ ಚರ್ಚೆಗೆ ಗ್ರಾಸವಾಗಿದೆ. ಯತ್ನಾಳ್ ಸಿಡಿಸಿದ ಬಾಂಬ್ ರಾಜಕೀಯವಾಗಿ ಹೊಸ ಚರ್ಚೆ ಹುಟ್ಟುಹಾಕಿದೆ. ಹೌದು, ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಮತ್ತು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರು ಬಿಸಿನೆಸ್ ಪಾರ್ಟ್ನರ್ಸ್ ಅನ್ನೋ ಮೂಲಕ ವಿಜಯೇಂದ್ರ ವಿರುದ್ಧ ನೇರ ವಾಗ್ದಾಳಿ ನಡೆಸಿದ್ದಾರೆ. ಇದರ ಜೊತೆಗೆ ತಾವು ಕಟ್ಟುವ ಹೊಸ ಪಕ್ಷದ ಹುಟ್ಟಿನ ಸುಳಿವು ಕೂಡ ನೀಡಿದ್ದಾರೆ. ಇದು ರಾಜ್ಯ ರಾಜಕೀಯದಲ್ಲಿ ಹೊಸ ಅಲೆ ಎಬ್ಬಿಸಿದೆ. ಏನಿದು ಬೆಳವಣಿಗೆ? ಯತ್ನಾಳ್ ಅವರ ಈ ಹೇಳಿಕೆಗಳ ಹಿಂದಿನ ಉದ್ದೇಶವೇನು ನೋಡೋಣ ಬನ್ನಿ. ವಿಜಯಪುರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಖಾಸಗಿ ವಾಹಿನಿಯೊಂದಕ್ಕೆ ನೀಡಿದ ಸಂದರ್ಶನದಲ್ಲಿ ಸ್ಫೋಟಕ ಹೇಳಿಕೆಗಳನ್ನು ನೀಡಿದ್ದಾರೆ. ಡಿಕೆ ಶಿವಕುಮಾರ್ ಮತ್ತು ಬಿವೈ ವಿಜಯೇಂದ್ರ ಬಿಸಿನೆಸ್ ಪಾರ್ಟ್ನರ್ಸ್ ಎಂದು ಆರೋಪಿಸಿದ್ದು, ಬಿಜೆಪಿಯವರು ಡಿಕೆ ಶಿವಕುಮಾರ್ ಅವರನ್ನು ಬಯಸುವುದಿಲ್ಲ. ಆದರೆ ವಿಜಯೇಂದ್ರ ಕಾಂಗ್ರೆಸ್ಗೆ ಹೋದರೂ ಹೋಗಬಹುದು. ಹೇಗಿದ್ರೂ ಡಿಕೆ ಶಿವಕುಮಾರ್ ಹಾಗೂ ವಿಜಯೇಂದ್ರ ಇಬ್ಬರು ಒಂದೇ. ವಿಜಯೇಂದ್ರ ಕಾಂಗ್ರೆಸ್ಗೆ ಹೋದ್ರೆ ಅಲ್ಲಿ ಅವರಿಗೆ ಅವರ ಬಿಸಿನೆಸ್ ಪಾರ್ಟ್ನರ್ಸ್ ಸಿಗುತ್ತಾರೆ ಎಂದು ಲೇವಡಿ ಮಾಡಿದ್ದಾರೆ. ಯತ್ನಾಳ್ ಅವರ ವಾಗ್ದಾಳಿ ಕೇವಲ ರಾಜಕೀಯ ಆಪಾದನೆಗಳಿಗೆ ಸೀಮಿತವಾಗಿಲ್ಲ. ಪಕ್ಷದೊಳಗೆ ವಿಜಯೇಂದ್ರ ಕಾರ್ಯಕರ್ತರನ್ನು ಬಲಿ ಕೊಡುತ್ತಿದ್ದಾರೆ ಎಂದು ಅವರು ಗಂಭೀರ ಆರೋಪ ಮಾಡಿದ್ದಾರೆ. ಹಿಂದೂಗಳ ಕೊಲೆಯಾಗುತ್ತಾ ಇದೆ, ಅವರ ಕುಟುಂಬಗಳು ನಾಶ ಆಗ್ತಾ ಇವೆ. ಮಂಗಳೂರಿನಲ್ಲಿ ಹಿಂದೂ ಕಾರ್ಯಕರ್ತರ ಮಾರಣ ಹೋಮ ಆಗಿದೆ. ಬಡವರು, ಹಿಂದುಳಿದವರು, ದಲಿತರು ಕೊಲೆ ಆಗ್ತಾ ಇದ್ದಾರೆ. ಆದರೆ ವಿಜಯೇಂದ್ರ, ಜಮೀರ್ ಅಹಮದ್ ಖಾನ್, ಡಿಕೆ ಶಿವಕುಮಾರ್, ಸಿದ್ದರಾಮಯ್ಯ ಜೊತೆಗೆ ಸೇರಿ ಮಜಾ ಮಾಡ್ತಾರೆ. ಇಲ್ಲಿ ಪಕ್ಷಕ್ಕಾಗಿ ದುಡಿದ ಬಿಜೆಪಿ ಕಾರ್ಯಕರ್ತರು ಸಾಯಲಿ ಎನ್ನುವ ಭಾವನೆ ಇದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ತಮ್ಮನ್ನು ಮಹಾಭಾರತದ ಕರ್ಣನಿಗೆ ಹೋಲಿಸಿಕೊಂಡಿರುವ ಯತ್ನಾಳ್, ಕರ್ನಾಟಕ ರಾಜಕೀಯದಲ್ಲಿ ನಾನು ಕರ್ಣನ ಪಾತ್ರಧಾರಿ. ಧರ್ಮ ಯುದ್ಧದಲ್ಲಿ ಹೀಗೆಲ್ಲ ಆಗುತ್ತೆ. ತ್ಯಾಗ ಮಾಡಿದವರ ಹೆಸರು ಎಂದಿಗೂ ಚಿರಸ್ಥಾಯಿ ಆಗುತ್ತದೆ ಎಂದರು. ಇದೇ ವೇಳೆ ವಿಜಯೇಂದ್ರ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ಮುಂದುವರಿದರೆ ಹೊಸ ಪಕ್ಷ ಕಟ್ಟೋದು ಗ್ಯಾರಂಟಿ ಎಂದು ಯತ್ನಾಳ್ ಬಹಿರಂಗವಾಗಿಯೇ ಸವಾಲು ಹಾಕಿದ್ದಾರೆ. ಎಲ್ಲಾ ನಿಷ್ಠಾವಂತ ಬಿಜೆಪಿಗರು ನನ್ನ ಜೊತೆ ಇದ್ದಾರೆ. ಪ್ರಾಮಾಣಿಕ ನಿಷ್ಠಾವಂತರಿಗೆ ಬಿಜೆಪಿಯಲ್ಲಿ ಟಿಕೆಟ್ ನೀಡೋದಿಲ್ಲ. ಅಂತವರು ನನ್ನ ಹತ್ತಿರ ಬರ್ತಾರೆ. ಅವರಿಗೆ ಟಿಕೆಟ್ ಕೊಟ್ಟು ಗೆಲ್ಲಿಸುತ್ತೇನೆ. ಧರ್ಮ ಉಳಿಸಲು, ಕುಟುಂಬ ರಾಜಕಾರಣದಿಂದ ಮುಕ್ತ ಮಾಡಲು ಜನರು ನನಗೆ ಮತ ನೀಡಿ ಗೆಲ್ಲಿಸುತ್ತಾರೆ ಎಂಬ ನಂಬಿಕೆ ಇದೆ ಎಂದು ಭರವಸೆ ವ್ಯಕ್ತಪಡಿಸಿದರು. ಯತ್ನಾಳ್ ಅವರು ಕಾಂಗ್ರೆಸ್ ಸರ್ಕಾರದ ಮೇಲೂ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ಕಾಂಗ್ರೆಸ್ನಲ್ಲಿ ಎಲ್ಲರೂ ಹತಾಶೆಯಾಗಿದ್ದಾರೆ. ಈಗ ವಿಧಾನಸಭೆ ವಿಸರ್ಜನೆ ಮಾಡಿ ಚುನಾವಣೆಗೆ ಹೋದರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸಂಪೂರ್ಣ ನೆಲಕಚ್ಚಲಿದೆ ಎಂದಿದ್ದಾರೆ. ಅಲ್ಲದೆ ಕಾಂಗ್ರೆಸ್ನಲ್ಲಿ ದೊಡ್ಡ ಡ್ರಾಮಾ ಕಂಪನಿ ನಡೆದಿದೆ. ಈ ಡ್ರಾಮಾ ಬಹಳ ದಿನ ನಡೆಯೋದಿಲ್ಲ. ಈ ಸರ್ಕಾರ ಸಿದ್ದರಾಮಯ್ಯ ಇಳಿದ ಕೂಡಲೇ ಸರ್ಕಾರವೂ ವಿಸರ್ಜನೆ ಆಗಲಿದೆ ಎಂದು ಭವಿಷ್ಯ ನುಡಿದಿದ್ದಾರೆ. ಪ್ರಿಯಾಂಕ್ ಖರ್ಗೆ ಅವರ ಆರ್ಎಸ್ಎಸ್ ನಿಷೇಧ ಹೇಳಿಕೆ ಕುರಿತು ಯತ್ನಾಳ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪ್ರಿಯಾಂಕ್ ಖರ್ಗೆ ಆರ್ಎಸ್ಎಸ್ ಬ್ಯಾನ್ ಮಾಡ್ತೇನೆ ಎಂದಾಗ ಎಷ್ಟು ಜನ ಬಿಜೆಪಿಗರು ಉತ್ತರ ಕೊಟ್ಟರು? ಆರ್ಎಸ್ಎಸ್ ಬ್ಯಾನ್ ಮಾಡೋಕೆ ಪ್ರಿಯಾಂಕ್ ಖರ್ಗೆಗೆ ದಮ್ ಇದೆಯಾ ಎಂದು ಪ್ರಶ್ನಿಸಿದರು. ಅಷ್ಟೇ ಅಲ್ಲ, ಪ್ರಿಯಾಂಕ್ ಖರ್ಗೆ ಅಂದ್ರೆ ವಿಜಯೇಂದ್ರ ಹೆದರಿ ಸಾಯ್ತಾರೆ. ಅವರು ಏನೇನು ಫೈಲ್ ಇಟ್ಟುಕೊಂಡಿದ್ದಾರೋ ಏನೋ ಎಂದು ಅವರು ಮತ್ತೊಮ್ಮೆ ಆರೋಪ ಮಾಡಿದರು. ಒಟ್ಟಾರೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಈ ಹೇಳಿಕೆಗಳು ಕರ್ನಾಟಕ ರಾಜಕಾರಣದಲ್ಲಿ ಹೊಸ ಸಂಚಲನ ಮೂಡಿಸಿವೆ. ಬಿಜೆಪಿಯೊಳಗಿನ ಭಿನ್ನಮತ ಮತ್ತಷ್ಟು ಸ್ಫೋಟಗೊಂಡಿರುವುದು ಸ್ಪಷ್ಟವಾಗಿದೆ. ಇವರ ಮುಂದಿನ ರಾಜಕೀಯ ನಡೆ ಏನು? ಹೊಸ ಪಕ್ಷದ ಹುಟ್ಟು ರಾಜ್ಯ ರಾಜಕಾರಣದಲ್ಲಿ ಎಂತಹ ಪರಿಣಾಮ ಬೀರಲಿದೆ? ಕಾದು ನೋಡಬೇಕಿದೆ.